ಸರ್, ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಹರಿದಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಈ ವಿಷಯನೂ ಕೂಡ ಚರ್ಚೆ ಮಾಡಿರ್ಬೋದು. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಹುಶಃ ನಾಳೆನೋ ಅಥವಾ ಯಾವಾಗಾದ್ರೂ ನಾವು ಭೇಟಿ ಆದಾಗ ತಿಳಿಸ್ತಾರೆ ಅಂತ ಅನ್ಕೊಳ್ತೀನಿ. ಅವರ ರಾಜೀನಾಮೆಯನ್ನ ವಿರೋಧ ಪಕ್ಷದವರು ಕೇಳ್ತಾ ಇರ್ತಕ್ಕಂಥದ್ದು. ನಾವು ಪದೇ ಪದೇ ಅವರಿಗೆ ಹೇಳಿದ್ದೇವೆ, ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಅವರಿಗೆ CBI ಆಗಲಿ ಅಥವಾ ED ಆಗಲಿ ಅವರ ಚಾರ್ಜ್ ಶೀಟ್ಗಳಲ್ಲಿ ಇವರ ಹೆಸರುಗಳು ಇಲ್ಲ. ಜೊತೆಗೆ ಅವರಿಂದ ಯಾವುದು ಹಣನೂ ಕೂಡ ಅವರು ರಿಕವರಿ ಮಾಡಲಿಲ್ಲ. 84 ಕೋಟಿನಲ್ಲಿ 79 ಕೋಟಿಯನ್ನ ರಿಕವರಿ ಮಾಡಿದ್ದಾರೆ. ತನಿಖಾ ಸಂಸ್ಥೆಗಳು ರಿಕವರಿ ಮಾಡಿದ್ದಾರೆ. ಇವರು ಒಂದು ವೇಳೆ ಹಣ ತಗೊಂಡಿದ್ರೆ ಇವರಿಂದನೂ ರಿಕವರಿ ಮಾಡಬೇಕಲ್ವಾ? ಇವರಿಂದ ಯಾವುದೇ ರಿಕವರಿನ ಮಾಡಲಿಲ್ಲ. ಇನ್ನು 5 ಕೋಟಿ ರಿಕವರಿ ಮಾಡಬೇಕು, ಅದನ್ನ ಪ್ರೊಸೆಸ್ನಲ್ಲಿ ಇದೆ. ಹಾಗಾಗಿ ಅವರನ್ನ ಅನವಶ್ಯಕವಾಗಿ ವಿರೋಧ ಪಕ್ಷದವರು ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಅಭಿಪ್ರಾಯಗಳು. ಅದಕ್ಕೆ ನಾವು ಅವ್ರಿಗೆ ಏನು ಹೇಳಿದ್ವು ಅಂದರೆ, ಸದನದಲ್ಲಿ ನೀವು ಪ್ರಶ್ನೆಗಳು ಕೇಳಿ, ಎವಿಡೆನ್ಸ್ಗಳು ಕೊಡಿ, ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದೆಲ್ಲ ಕೊಡಿ, ನಾವು ಉತ್ತರ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ದು. ಅದನ್ನು ಒಂದು ರೀತಿಯಲ್ಲಿ ಹೆದರ್ಕೊಂಡು ಅವ್ರ ಹತ್ರ ಏನೂ ಇರಲಿಕ್ಕಿಲ್ಲ. ಹಾಗಾಗಿ ಅವರು ಸುಮ್ಮನೆ ಇದನ್ನು ರಾಜಕೀಯ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದರಿಂದ ಈಗ ನಮ್ಮ ವರಿಷ್ಠರ ಜೊತೆಯಲ್ಲಿ ಏನು ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಗಳು, ಅದನ್ನ ಅವರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಬರ ವಿಚಾರವಾಗಿ ಸರ್, ಈಗ ಪತ್ರ ಬರೆದಿದ್ರಿ, ಈಗ ಬರ ಘೋಷಣೆ ಮಾಡಿದ್ದೀರಾ, ಕೇಂದ್ರ ಸಚಿವರನ್ನ ಭೇಟಿಯಾಗೋದು ಯಾವಾಗ? ಆಮೇಲೆ ಅಲ್ಲಿಂದ ಮಾನದಂಡಗಳು ಏನಿರುತ್ತೆ, ಯಾವಾಗ? ಅಲ್ಲ, ನಾವೀಗ ಮೆಮೊರಾಂಡಮ್ ಅನ್ನ ತಯಾರು ಮಾಡ್ತೇವೆ. ಯಾಕೆಂದ್ರೆ ಈಗ ನಾವು 101 ತಾಲೂಕುಗಳನ್ನು ಘೋಷಣೆ ಮಾಡಿದ್ದೀವಿ. ಇನ್ನು 15 ದಿವಸಕ್ಕೆ ಒಂದ್ಸಾರಿ ರಿವ್ಯೂ ಮಾಡಿದಾಗ ಇನ್ನೊಂದಷ್ಟು ತಾಲೂಕುಗಳು, ಇನ್ನೂ ಒಂದು 40-50 ತಾಲೂಕುಗಳು ಆ ಕ್ಯಾಟಗರಿಗೆ ಬರುತ್ತೆ. ಅದನ್ನು ಘೋಷಣೆ ಮಾಡ್ತೀವಿ. ಈ ಮಧ್ಯದಲ್ಲಿ ನಾವು ಮೆಮೊರಾಂಡಮ್ ಆಫ್ ಇದನ್ನ ಕೇಂದ್ರಕ್ಕೆ ಮೆಮೊರಾಂಡಮ್ ಅನ್ನ ತಯಾರು ಮಾಡ್ತಾ ಇದ್ದೀವಿ. ಅದನ್ನ ಆದಷ್ಟು ಶೀಘ್ರವಾಗಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತೇವೆ. ಮುಖ್ಯಮಂತ್ರಿಗಳು, ನಾನು ಅಥವಾ ನಾವು ಹೋಗಿ ಕೇಂದ್ರದಲ್ಲಿ ಗೃಹ ಸಚಿವರಿಗೆ, ಕೃಷಿ ಸಚಿವರಿಗೆ ಅವರಿಗೆಲ್ಲ ಕೊಡಬೇಕಾಗ್ತದೆ. ಆಮೇಲೆ ಅವರು ಅಲ್ಲಿಂದ ಟೀಮ್ಗಳನ್ನು ಕಳಿಸ್ತಾರೆ. ಟೀಮ್ ಕಳಿಸಿ ಎವ್ಯಾಲ್ಯೂಯೇಟ್ ಮಾಡಿ ನಾವು ಕೊಟ್ಟಿರುವಂಥ ಮೆಮೊರಾಂಡಮನ್ನು ಅವರು ವೆರಿಫೈ ಮಾಡಿಕೊಂಡು ಆಮೇಲೆ ನಮಗೆ ಹಣ ಕೊಡೋದಿದ್ರು ಅದನ್ನ ಬಿಡುಗಡೆ ಮಾಡ್ತಾರೆ. ಹೇಳ್ತಾರೆ, ಅವರು ಮಾಡ್ಬೇಕಲ್ಲ. ಅಲ್ಲಿ ಕೇಂದ್ರದಿಂದ ಮಾಡಿದ್ರೆ ಎಲ್ಲ ಮುಗ್ದೇ ಹೋಯ್ತಲ್ಲ. ನಮ್ಮನ್ನ ಹೇಳೋ ಬದಲು ಇವತ್ತು ಇಡೀ ನಮ್ಮ ಮುಂದೆ ರಾಜ್ಯದಲ್ಲಿ ಬರ ಇಲ್ಲ. ಆಂಧ್ರದಲ್ಲಿ ಬರ ಇದೆ, ತೆಲಂಗಾಣದಲ್ಲಿ ಬರ ಇದೆ, ಮಹಾರಾಷ್ಟ್ರದಲ್ಲಿ ಬರ ಇದೆ, ಉತ್ತರ ಪ್ರದೇಶ, ಬಿಹಾರ್ನಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಇದ್ದಾವೆ. ಹಾಗಾಗಿ ಇಡೀ ದೇಶದಲ್ಲಿ ಯಾವ ರೀತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಮನ್ನಾ ಮಾಡಿದ್ರು, ಅದೇ ರೀತಿ ಕೇಂದ್ರ ಸರ್ಕಾರದವರು ಮನ್ನಾ ಮಾಡಿದ್ರೆ ಇಡೀ ದೇಶದ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಅದನ್ನ ನಾನು ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ. ಯಾವುದರ ಬಗ್ಗೆ? ಕೆಪಿಎಸ್ಸಿ ಎಕ್ಸಾಮ್ಸ್ ಅಲ್ಲಿ ಅಕ್ರಮ ನಡೆದಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 24 ಜನ AEE ನೇಮಕಾತಿ ವಿಚಾರ ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕೆಂದ್ರೆ ಅವರು ಅದೇ ಒಂದು ಗೊಂದಲ ಆಗಿ ಕೂತಿದೆ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನೇಪಾಳದ ವಿಚಾರದಲ್ಲಿ ಸರ್, ಈಗ 8 ಜನ ಅಂತ ಹೇಳಿದ್ರಿ, ಈಗ ನಂಬರ್ ಏನಾದ್ರು ಇನ್ಕ್ರೀಸ್ ಆಗಿದೆ? ಈಗಾಗಲೇ 12 ಅಂತ ಇದ್ದಾರೆ. ನನಗೆ ಬಂದ ಮಾಹಿತಿ ಈಗಾಗಲೇ 12 ಅಂದ್ರು. ಇನ್ನೂ ಹೆಚ್ಚು ಜನ ಇದ್ದಾರೆ ಕರ್ನಾಟಕದಿಂದ, ಇಡೀ ಕರ್ನಾಟಕದಿಂದ ಇನ್ನೂ ಹೆಚ್ಚು ಜನ ಇದ್ದಾರೆ ಅಂತ ಹೇಳಿ ಅದು ಅಪ್ಡೇಟ್ ಆದಂಗೆಲ್ಲ ಇನ್ಕ್ರೀಸ್ ಆಗ್ತಾ ಇದೆ.